ನಮಸ್ಕಾರ. ಈಗ ನಾವು ಅಮಾವಾಸ್ಯೆಯ ಇವತ್ತಿನ ವಿಶೇಷ ದಿನದಂದು ಸಮೂಹವಾಗಿ ಸಾಧನೆಗೆ ಸಿದ್ಧರಾಗೋಣ. ಆರಾಮವಾಗಿ ಕುಳಿತುಕೊಳ್ಳೋಣ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ನಿಧಾನಕ್ಕೆ ಉಸಿರನ್ನ ಹೊರಗೆ ಬಿಡುತ್ತಾ ಕಣ್ಣುಗಳನ್ನ ನಿಧಾನಕ್ಕೆ ಮುಚ್ಚಿಕೊಳ್ಳೋಣ. ನಮ್ಮ ಗಮನ ಉಸಿರಾಟದ ಮೇಲೆ. ಪ್ರತಿ ಬಾರಿ ಉಸಿರು ಹೊರಗಡೆ ಹೋಗುವಾಗ ನಿಮ್ಮ ದೇಹದ ಎಲ್ಲ ರೀತಿಯ ಒತ್ತಡ, ಆಯಾಸ, ಬಿಗಿತ ಉಸಿರಿನ ಮುಖಾಂತರ ಹೊರಗಡೆ ಹೋಗ್ತಾ ಇರೋದನ್ನ ಮಾನಸಿಕವಾಗಿ ನೋಡ್ಕೊಳ್ಳಿ. ಈಗ ನಿಮ್ಮ ಮನಸ್ಸಿನ ಕಣ್ಣಿನಲ್ಲಿ ಕತ್ತಲೆಯ ರಾತ್ರಿಯ ಆಕಾಶವನ್ನ ಕಲ್ಪನೆ ಮಾಡಿಕೊಳ್ಳಿ. ಅಮಾವಾಸ್ಯೆಯ ಕಾರಣದಿಂದ ಚಂದ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಕತ್ತಲಿನ ರಾತ್ರಿಯ ಅನುಭವವನ್ನ ಪಡೀರಿ. ಇದು ನಿಮಗೆ ಹೆದರಿಕೆಯನ್ನ ಕೊಡ್ತಾ ಇಲ್ಲ, ಬದಲಿಗೆ ಇದು ನಿಮ್ಮನ್ನ ಪ್ರೀತಿಯಿಂದ ಆಲಿಂಗನ ಮಾಡುವ ರೀತಿ ಕಲ್ಪನೆ ಮಾಡಿಕೊಳ್ಳಿ. ಈ ಕತ್ತಲೆಯಲ್ಲಿ ನಿಮ್ಮನ್ನ ನೀವು ಸುರಕ್ಷಿತವಾಗಿ ಇರುವ ತರಹ ಕಲ್ಪನೆ ಮಾಡಿಕೊಳ್ಳಿ. ಈಗ ನಿಮ್ಮ ಗಮನ ನಿಮ್ಮ ಹೃದಯದ ಹತ್ರ ತಗೊಂಡ್ಬನ್ನಿ. ಹೃದಯದಲ್ಲಿ ಮಿನುಗ್ತಾ ಇರುವಂತಹ ಒಂದು ಚಿಕ್ಕ ನಕ್ಷತ್ರವನ್ನ ಕಲ್ಪಿಸಿಕೊಳ್ಳಿ. ಈ ನಕ್ಷತ್ರ ನಿಧಾನಕ್ಕೆ ದೊಡ್ಡದಾಗ್ತಾ ಬೆಳೀತಾ ಇದೆ. ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನ ಬೆಳಕಿನಿಂದ ತುಂಬುತ್ತಾ ಇದೆ. ಅದನ್ನ ಗಮನಿಸಿ. ಈ ಬೆಳಕಿನ ಕಾರಣದಿಂದಲೂ ಕೂಡ ನೀವು ಸುರಕ್ಷತೆಯ ಭಾವವನ್ನ ಹೆಚ್ಚಿಸಿಕೊಳ್ತಾ ಇದ್ದೀರಿ. ಆ ಕತ್ತಲೆಯಲ್ಲೂ ಕೂಡ ಸುರಕ್ಷಿತವಾದಂತಹ ಭಾವ. ಈಗ ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ಸಣ್ಣ ಬೀಜವನ್ನ ಕಲ್ಪನೆ ಮಾಡಿಕೊಳ್ಳಿ. ಇದು ನಿಮ್ಮ ಹೊಸ ಆರಂಭದ ಬೀಜ ಆಗಿದೆ. ನಿಮ್ಮೆಲ್ಲ ಕನಸುಗಳು ಆ ಬೀಜದಲ್ಲಿ ಅಡಕವಾಗಿವೆ. ನಿಮ್ಮ ಉಸಿರಿನ ಮುಖಾಂತರ ಆ ಬೀಜಕ್ಕೆ ಹೊಸ ಜೀವವನ್ನ ಕೊಡಿ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ನಿಧಾನಕ್ಕೆ ಬಾಯಿಯಿಂದ ಉಸಿರನ್ನ ಹೊರಗಡೆ ಹಾಕುತ್ತಾ ಆ ಬೀಜದ ಕಡೆಗೆ ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು
ಬೀಜಕ್ಕೆ ಹೊಸ ಜೀವವನ್ನ ತುಂಬಿ. ಮುಂದಕ್ಕೆ ನೀವು ತಗೊಳ್ತಾ ಇರುವಂತಹ ಪ್ರತಿ ಉಸಿರು ಕೂಡ ಆ ಬೀಜದಿಂದ ಒಂದು ಸಣ್ಣ ಸಸಿ ಬೆಳೆದು ದೊಡ್ಡದಾಗೋದಿಕ್ಕೆ ಸಹಾಯ ಆಗ್ತಾ ಇದೆ. ಅದನ್ನ ಗಮನಿಸಿ ಉಸಿರಾಟವನ್ನ ಮುಂದುವರಿಸಿ. ಪ್ರತಿ ಉಸಿರಿನೊಂದಿಗೆ ಆ ಬೀಜವು ನಿಧಾನಕ್ಕೆ ಒಂದು ಸಣ್ಣ ಸಸಿಯಾಗಿ ಬೆಳೀತಾ ಇದೆ. ಅದರ ಎಲೆಗಳನ್ನ ನೋಡಿ, ಅದು ನಿಮ್ಮ ಮನಸ್ಸಿನ ಹೊಸ ಆಶಯಗಳು, ಕನಸುಗಳು ಅದಕ್ಕೆ ಸಂಕೇತವಾಗಿದೆ. ಆ ಗಿಡದ ಬುಡವನ್ನ ನೋಡ್ಕೊಳ್ಳಿ. ಇವಾಗ ಸಸಿಯ ಬುಡದಲ್ಲಿ ನಿಮ್ಮೆಲ್ಲ ರೀತಿಯ ಭಯಗಳು, ನೋವುಗಳು, ಅಡೆತಡೆ ಅವೆಲ್ಲವೂ ಕೂಡ ಸಸಿಯ ಬುಡದಲ್ಲಿ ಇದೆ, ತಳಭಾಗದಲ್ಲಿ ಇದೆ. ಅವುಗಳನ್ನ ಗುರುತಿಸಿ ನೋಡಿ. ಈಗ ಆ ಎಲ್ಲ ಭಯಗಳು, ಅಡೆತಡೆಗಳು ನಿಧಾನವಾಗಿ ನಮ್ಮ ಗಿಡಕ್ಕೆ ಪೋಷಕಾಂಶಗಳಾಗಿ ಪರಿವರ್ತನೆ ಆಗ್ತಾ ಇರೋದನ್ನ ಕಲ್ಪನೆ ಮಾಡ್ಕೊಳ್ಳಿ. ಅದೇ ಒಂದು ಗೊಬ್ಬರದ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ನಮ್ಗೆಲ್ಲ ಗೊತ್ತು, ಶಕ್ತಿಯು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾವಣೆ ಮಾಡುವುದು ಮಾತ್ರ ಸಾಧ್ಯ. ಶಕ್ತಿಯನ್ನ ನಾಶ ಮಾಡೋದು ಸಾಧ್ಯ ಆಗೋದಿಲ್ಲ. ಇಲ್ಲಿ ನಿಮ್ಗೆ ಬೇಡದಿರುವಂತಹ ಭಯ, ಅಡೆತಡೆ, ನೋವು ಅವೆಲ್ಲ ಕೂಡ ಗಿಡಕ್ಕೆ ಗೊಬ್ಬರವಾಗಿ, ಪೋಷಕಾಂಶಗಳಾಗಿ ಬದಲಾವಣೆ ಆಗ್ತಾ ಇದೆ. ಈ ಪೋಷಕಾಂಶಗಳು ಅದಕ್ಕೆ ಸಿಗ್ತಾ ಇದ್ದ ಹಾಗೇನೆ ಗಿಡ ದೊಡ್ಡದಾಗ್ತಾ ಒಂದು ದೊಡ್ಡ ಮರವಾಗಿ ಬೆಳೀತಾ ಇದೆ. ಅದನ್ನ ಗಮನಿಸಿ ಉಸಿರಾಟವನ್ನ ಮುಂದುವರಿಸಿ. ಮುಂದಿನ 3 ಉಸಿರಿಗೆ ಅದೊಂದು ದೊಡ್ಡ ವೃಕ್ಷವಾಗಿ ಬೆಳೆದಿರೋದು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಈಗ ದೊಡ್ಡದಾದಂತಹ ವೃಕ್ಷ, ದೊಡ್ಡ ಮರ ನಿಮ್ಮ ಕಣ್ಣ ಮುಂದೆ ಇದೆ. ಆ ರೆಂಬೆ ಕೊಂಬೆಗಳನ್ನು ನೋಡಿ, ಹೊಸ ಶಕ್ತಿ, ಸಾಮರ್ಥ್ಯ ಅದರಲ್ಲಿ ತುಂಬಿಕೊಂಡಿದೆ. ಮರದ ಪೂರ್ತಿ ಹೊಸ ಎಲೆಗಳು. ಅದರ ತುತ್ತ ತುದಿಯಲ್ಲಿ ಒಂದು ಹೊಳೆಯುವ ನಕ್ಷತ್ರವನ್ನ ನೋಡಿ. ಅದು ನಿಮ್ಮ ಜನ್ಮ ನಕ್ಷತ್ರ. ಆ ಜನ್ಮ ನಕ್ಷತ್ರದಿಂದ ನಿಮ್ಮ ಹೃದಯದ ಹತ್ರ ಇರುವಂತಹ ಬೆಳಕಿನ ಕಿರಣ ಏನಿದೆ, ಅದಕ್ಕೆ ಒಂದು ಸಂಪರ್ಕ ಏರ್ಪಡ್ತಾ ಇದೆ.
ನಿಮ್ಮ ಆಂತರಿಕ ಜ್ಯೋತಿ ಜನ್ಮ ನಕ್ಷತ್ರದ ಜ್ಯೋತಿ ಜೊತೆಗೆ ಸಂಗಮ ಆಗ್ತಾ ಇದೆ. ಅದನ್ನು ಗಮನಿಸಿ. ಆ ನಕ್ಷತ್ರದ ಬೆಳಕು ನಿಧಾನವಾಗಿ ಮರದ ಮೂಲಕ ಹರಿದು ಬಂದು ನಿಮ್ಮ ಪೂರ್ಣ ಅಸ್ತಿತ್ವವನ್ನ ತುಂಬಿಕೊಂಡಿದೆ. ಅದನ್ನ ಗಮನಿಸಿ. ಈಗ ನಿಮಗೆ ಬೇಡದಿರುವಂತಹ ಯಾವುದಾದರೂ ನಕಾರಾತ್ಮಕವಾದಂತಹ ಋಣಾತ್ಮಕವಾದಂತಹ ಅನುಭವ ಅಥವಾ ಭಾವನೆಗಳು, ಅವುಗಳನ್ನ ಮನಸ್ಸಿಗೆ ತಂದುಕೊಂಡು ಆ ಮರದ ಎಲೆಗಳಾಗಿ ಕಲ್ಪನೆ ಮಾಡಿ. ಆ ಎಲೆಗಳು ನಿಧಾನಕ್ಕೆ ಗಾಳಿಯ ಸಹಾಯದಿಂದ ಉದುರಿ ಹೋಗ್ತಾ ಇದೆ. ಅದನ್ನ ಗಮನಿಸಿ. ಆ ಹಳೆಯ ಎಲೆಗಳ ಜಾಗದಲ್ಲಿ ಹೊಸ ಆಸೆಗಳನ್ನ ಹೊತ್ತು ತಂದಂತಹ ಬೇರೆ ಎಲೆಗಳು ಬರ್ತಾ ಇವೆ. ಋತುಗಳು ಬದಲಾಗ್ತಿದ್ದ ಹಾಗೆ ನಿಮ್ಮ ಹೃದಯದ ಬೆಳಕಿನಿಂದ ಹೊಸ ಶಕ್ತಿ, ಪ್ರೇರಣೆ, ಸಕಾರಾತ್ಮಕತೆ ಆ ಮರದಲ್ಲಿ ಹೊಸ ಚಿಗುರುಗಳಾಗಿ ಕಾಣಿಸುತ್ತಿದೆ. ನಿಮ್ಮ ಉಸಿರಾಟದ ಜೊತೆ ಈ ಹೊಸ ಶಕ್ತಿಯನ್ನ ಅನುಭವಿಸಿ. ನಿಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಕೂಡ ಆ ಶಕ್ತಿಯನ್ನ ಪಡೆದುಕೊಳ್ಳಿ. ಈಗ ನಿಮ್ಮೆಲ್ಲ ಕನಸುಗಳು, ಹೊಸದಾದಂತಹ ಉದ್ದೇಶ, ಆಕಾಂಕ್ಷೆಗಳು, ಆಸೆಗಳು ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವುಗಳು ಆ ಮರದ ಹಣ್ಣುಗಳಾಗಿ ಕಾಣಿಸ್ತಾ ಇರೋದನ್ನ ಗಮನಿಸಿ. ಹಣ್ಣುಗಳು ಬಿಡ್ತಾ ಇವೆ. ಅದರಲ್ಲಿ ನೀವು ಪಟ್ಟಂತಹ ಶ್ರಮಕ್ಕೆ ಪ್ರತಿಫಲವಾಗಿ ಆ ಮರದಲ್ಲಿ ಹಣ್ಣುಗಳ ರೀತಿಯಲ್ಲಿ ನಮಗೆ ಪ್ರತಿಫಲ ಸಿಗ್ತಾ ಇದೆ. ಈಗ ನಿಮ್ಗೆ ಗೊತ್ತಾಗ್ತಾ ಇದೆ, ಈ ವೃಕ್ಷ ಅಥವಾ ಮರ ಮತ್ತು ನಾನು, ನನ್ನ ಅಸ್ತಿತ್ವ ಅದು ಬೇರೆ ಬೇರೆ ಅಲ್ಲ. ನನ್ನದೇ ಒಂದು ಸ್ವರೂಪ ಮರವಾಗಿ ನನ್ನ ಮುಂದೆ ಇದೆ. ನಾನು ಮತ್ತು ಆ ಮರ ನಿಧಾನಕ್ಕೆ ಹತ್ರ ಬಂದು ನಾವೆಲ್ಲರೂ ಕೂಡ ಒಂದಾಗ್ತಾ ಇರೋದನ್ನ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಆ ಮರ ಮತ್ತು ನಾನು ಒಟ್ಟಾಗ್ತಾ ಇದ್ದೇವೆ, ಒಂದಾಗ್ತಾ ಇದ್ದೇವೆ. ಅನಿರ್ವಚನೀಯವಾದಂತಹ ಖುಷಿ ನಮಗೆ ಸಿಗ್ತಾ ಇದೆ. ಆ ಖುಷಿಯನ್ನ ಮುಂದಿನ 1 ನಿಮಿಷ ಅನುಭವಿಸಿ. ಈಗ ನಿಧಾನಕ್ಕೆ, ಬಹಳ ನಿಧಾನಕ್ಕೆ ನಾವು ಸಹಜ ಸ್ಥಿತಿಗೆ ಬರಲು ಮಾನಸಿಕವಾಗಿ ಸಿದ್ಧರಾಗೋಣ.
ಮುಂದಿನ ಬಾರಿ ನೀವು ಧ್ಯಾನ ಸ್ಥಿತಿಗೆ ಹೋಗಲು ಅನ್ನುವಾಗ ಇದೇ ರೀತಿಯ ಆಳವಾದ ಸ್ಥಿತಿಗೂ ಅಥವಾ ಇನ್ನೂ ಹೆಚ್ಚಿನ ಆಳವಾದ ಸ್ಥಿತಿಗೂ ಅತಿ ಬೇಗನೆ ಹೊರಟೋಗ್ತೀರಾ. ನಿಧಾನಕ್ಕೆ ಹೊರಗಡೆ ಬರ್ತಾ ಇದ್ದೀರಿ. ಮಾನಸಿಕವಾಗಿ ನಿಮ್ಮ ದೇಹವನ್ನ ತಲೆಯಿಂದ ಕಾಲಿನ ತನಕ ಒಂದು ಬಾರಿ ನೋಡ್ಕೊಳ್ಳಿ. ಮಾನಸಿಕವಾಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಪರಿಸರವನ್ನ ಗಮನಿಸಿ. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ನಿಧಾನಕ್ಕೆ ಹೊರಗೆ ಬಿಡೋಣ. ಮುಂದೆ ಬೆರಳುಗಳನ್ನ ಅಲ್ಲಾಡಿಸೋಣ. ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಂಡು ಹೃದಯ ಭಾಗದ ಹತ್ರ ಇಟ್ಕೊಳ್ಳೋಣ. ತಲೆಯನ್ನ ಸ್ವಲ್ಪ ಬಾಗಿಸಿ. ನಮ್ಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದಂತಹ ಎಲ್ಲ ದೇವಿ ಶಕ್ತಿಗಳಿಗೆ ಮನಸ್ಸಿನಲ್ಲಿ ವಂದಿಸುತ್ತಾ, ನಮ್ಮ ಆತ್ಮಕ್ಕೂ ವಂದಿಸುತ್ತಾ ಅಭ್ಯಾಸವನ್ನ ಇಲ್ಲಿಗೆ ನಿಲ್ಲಿಸೋಣ. ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜಿ ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ, ಮುಖಕ್ಕೆ ಕೊಡಿ. ನಿಧಾನಕ್ಕೆ, ಬಹಳ ನಿಧಾನಕ್ಕೆ. ನಿಮ್ಗೆ ಬೇಕೆನಿಸಿದಾಗ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ನಿಮಗೆ ಮಂಗಳವಾಗಲಿ.